ಎಲ್ಲರಿಗೂ ನನ್ನ ನಮಸ್ಕಾರಗಳು. ತರಗತಿ 8 ವಿಷಯ ವಿಜ್ಞಾನ, ಸಮಯ 40 ನಿಮಿಷ, ಒಟ್ಟು ಅಂಕಗಳು 20. ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ FA1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೊನೆಯಲ್ಲಿ ಇದರ ಉತ್ತರಗಳ ಕೂಡ ನೋಡಬಹುದು ಅಂತ. ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳು, ಶಾಲೆ ಹೆಸರನ್ನು ಬರ್ಕೋತಕ್ಕಂಥದ್ದು. ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಯಾವುವು ಅಂತಂದ್ರೆ ವಿಜ್ಞಾನದ ಸಂಶೋಧನಾ ಜಗತ್ತನ್ನು ಅನ್ವಯಿಸುವುದು, ಎರಡನೇದು ಅಗೋಚರ ಜೀವ ಜಗತ್ತು, ನಮ್ಮ ಬರಿಗಣ್ಣಿನ ಆಚೆ, ಆರೋಗ್ಯ ಅನನ್ಯ ನಿಧಿ ಅನ್ನುವಂತ ಈ ಒಂದು ಘಟಕಗಳನ್ನು ತೆಗೆದುಕೊಂಡು ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 1ನೇ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆಗಳು. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. 1ನೇ ಪ್ರಶ್ನೆ, ಸೂಕ್ಷ್ಮ ಜೀವಿ ಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ 4 ಉತ್ತರಗಳನ್ನು ಕೊಡಲಾಗಿದೆ. ಇಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ ಮುಂದೆ ಪ್ರಶ್ನೆಗಳಿಗೆ ಉತ್ತರಗಳಿವೆ, ಅಲ್ಲಿ ಮತ್ತೆ ನೋಡೋಣ. ರಾಬರ್ಟ್ ಹುಕ್ ಅಂತಕ್ಕಂಥದ್ದು, ಆಂಟೋನಿ ವಾನ್ ಲೆವೆನ್ ಹಾಕ್ ಅಂತಕ್ಕಂಥದ್ದು, ಎಡ್ವರ್ಡ್ ಜೆನ್ನರ್, ಲೂಯಿ ಪಾಶ್ಚರ್. 2ನೇ ಪ್ರಶ್ನೆ, ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರೋ ಮತ್ತು ಸಸ್ಯಕ್ಕೆ ದೃಢತೆಯನ್ನು ನೀಡುವ ಭಾಗ ಯಾವುದು? ಕೋಶಪೊರೆ, ನ್ಯೂಕ್ಲಿಯಸ್, ಕೋಶ ಭಿತ್ತಿ, ಕೋಶದ್ರವ್ಯ. ಇನ್ನು 2ನೇ ಕ್ವಶನ್, ಇದನ್ನು ಕೂಡ 1 ಅಂಕದ ಪ್ರಶ್ನೆ. ಇಲ್ಲಿ ಕೂಡ 2 ಪ್ರಶ್ನೆಗಳಿವೆ, 1 ಅಂಕ, ಅಂದ್ರೆ ಒಟ್ಟು 2 ಅಂಕಗಳು. 3ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ಆರೋಗ್ಯ ಎಂದರೇನು? ಜೀವಕೋಶವನ್ನು ಜೀವದ ಮೂಲ ಘಟಕ ಎಂದು ಏಕೆ ಕರೆಯುತ್ತಾರೆ? 3rd ಕ್ವಶನ್ 2 ಅಂಕದ ಪ್ರಶ್ನೆಗಳು. ಇಲ್ಲಿ 3 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 2 ಅಂಕ, ಅಂದ್ರೆ ಒಟ್ಟು 6 ಅಂಕಗಳು. 5ನೇ ಪ್ರಶ್ನೆ, ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ನಡುವಿನ ವ್ಯತ್ಯಾಸವನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಿ. 6ನೇ ಕ್ವಶನ್, ಜೀವಕೋಶದ ಪ್ರಮುಖ 3 ಭಾಗಗಳನ್ನು ಹೆಸರಿಸಿ ಮತ್ತು ನ್ಯೂಕ್ಲಿಯಸ್ ನ ಕಾರ್ಯವೇನು? ಇನ್ನು 7ನೇ ಕ್ವಶನ್, ವಿಜ್ಞಾನದ ಸಂಶೋಧನೆ ಎಂದರೇನು? ಕೇವಲ ಸರಳ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಹೆಚ್ಚಿನದಾಗಿದೆ, ವಿವರಿಸಿ. 4ನೇದು 3 ಅಂಕದ ಪ್ರಶ್ನೆ. ಇಲ್ಲಿ 2 3 6, ಅಂದ್ರೆ 3 ಅಂಕದ 2 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 8ನೇ ಕ್ವಶನ್, ಒಂದು ಜೀವಿಯ ದೇಹದಲ್ಲಿನ ಸಂಘಟನೆ ವಿವಿಧ ಹಂತಗಳನ್ನು ಕ್ರಮಬದ್ಧವಾಗಿ ವಿವರಿಸಿ. 9ನೇ ಕ್ವಶನ್, ಸಾಂಕ್ರಾಮಿಕ ರೋಗಗಳು ಹರಡುವುದನ್ನು ತಡೆಗಟ್ಟಲು ನಾವು ಅನುಸರಿಸಬೇಕಾದ ಯಾವುದಾದರೂ 3 ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಟ್ಟಿ ಮಾಡಿ. 4 ಅಂಕದ ಪ್ರಶ್ನೆ, ಒಂದೇ ಪ್ರಶ್ನೆ ಇದೆ, 4 ಅಂಕಗಳು. 10ನೇ ಕ್ವಶನ್, ನಮ್ಮ ದೈನಂದಿನ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳು ನಮಗೆ ಹೇಗೆ ಉಪಯುಕ್ತವಾಗಿವೆ? ಆಹಾರ ಮತ್ತು ಪರಿಸರ ದೃಷ್ಟಿಯಿಂದ ಆ ಪ್ರಶ್ನೆಗೆ ಉತ್ತರವನ್ನ ನೀಡಿ ಅಂತಿದೆ. ಈಗ ಉತ್ತರ ಪತ್ರಿಕೆಯನ್ನು ನೋಡೋಣ. ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈಗಾಗಲೇ ಮೇಲ್ಗಡೆ ಓದಿನಿ, ನೇರವಾಗಿ ಅದರ ಉತ್ತರಗಳನ್ನು ಹೇಳ್ತೀನಿ. ಬಿ. ಆಂಟೋನಿ ವಾನ್ ಲೆವೆನ್ ಹುಕ್ ಇವರು ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮ ಜೈವಿಕ ವಸ್ತುಗಳನ್ನು ಮೊದಲು ನೋಡಿದ ಮತ್ತು ವಿವರಿಸಿದ ವ್ಯಕ್ತಿ. ಹಾಗಾಗಿ ಇದು ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಸಿ ಅನ್ನತಕ್ಕಂಥದ್ದು ಕೋಶ ಭಿತ್ತಿ ಅನ್ನುವಂತಹ ಸರಿ ಉತ್ತರ. ಇದು ಸಸ್ಯ ಜೀವಕೋಶಕ್ಕೆ ದೃಢತೆ ಮತ್ತು ಶಕ್ತಿಯನ್ನ ನೀಡುತ್ತದೆ. ಸಸ್ಯಕ್ಕೆ ದೃಢತೆಯನ್ನು ನೀಡುವಂತಹ ಶಕ್ತಿಯನ್ನು ನೀಡುವಂಥದ್ದು ಯಾವುದು ಅಂತ ಕೇಳಿದ್ರು, ಅದು ಕೋಶ ಭಿತ್ತಿ. ಇನ್ನು 1 ಅಂಕದ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೇನು ಅಂತಿದೆ. ಆರೋಗ್ಯ ಅಂದರೆ ಕೇವಲ ರೋಗ ಮುಕ್ತ ಸ್ಥಿತಿಯಲ್ಲ, ಬದಲಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂತೋಷವಾಗಿ ಅಥವಾ ಕ್ಷೇಮವಾಗಿ ಇರುವುದು. 4ನೇ ಕ್ವಶನ್, ಜೀವಕೋಶವನ್ನು ಜೀವದ ಮೂಲ ಘಟಕ ಎಂದು ಏಕೆ ಕರೆಯುತ್ತಾರೆ? ಎಲ್ಲಾ ಜೀವಿಗಳ ದೇಹವು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಮತ್ತು ಜೀವನದ ಎಲ್ಲಾ ಪ್ರಕ್ರಿಯೆಗಳು ಜೀವಕೋಶದ ಮಟ್ಟದಲ್ಲಿ ನಡೆಯುವುದರಿಂದ ಇದನ್ನು ಜೀವದ ಮೂಲ ಘಟಕ ಎನ್ನಲಾಗುತ್ತದೆ. ಇನ್ನು 3rd ಕ್ವಶನ್ 2 ಅಂಕದ ಪ್ರಶ್ನೆಗಳಿವೆ. 5ನೇ ಕ್ವಶನ್, ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ನಡುವಿನ ವ್ಯತ್ಯಾಸವನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಹೇಳಿದರೆ, ಸಾಂಕ್ರಾಮಿಕ ರೋಗಗಳು ಅಂದರೆ ರೋಗಕಾರಕಗಳಿಂದ ಉಂಟಾಗುತ್ತೆ ಮತ್ತು ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ. ಉದಾಹರಣೆ ಮಲೇರಿಯಾ, ಕೋವಿಡ್-19. ಸಾಂಕ್ರಾಮಿಕವಲ್ಲದ ರೋಗಗಳು ರೋಗಕಾರಕಗಳಿಂದ ಬರುವುದಿಲ್ಲ ಮತ್ತು ಇದನ್ನು ಹರಡುವುದಿಲ್ಲ. ಇವು ಜೀವನ ಶೈಲಿಯಿಂದ ಬರುತ್ತೆ. ಉದಾಹರಣೆಗೆ ಮಧುಮೇಹ, ಕ್ಯಾನ್ಸರ್ ನಂತಹ ರೋಗಗಳು. 6ನೇ ಪ್ರಶ್ನೆಗೆ ಉತ್ತರ, ಜೀವಕೋಶದ ಪ್ರಮುಖ 3 ಭಾಗಗಳನ್ನು ಹೆಸರಿಸಿ ಮತ್ತು ನ್ಯೂಕ್ಲಿಯಸ್ನ ಕಾರ್ಯವೇನು ಅಂತ ಪ್ರಶ್ನೆ ಇದೆ. ಜೀವಕೋಶದ ಪ್ರಮುಖ 3 ಭಾಗಗಳು ಕೋಶಪೊರೆ, ಕೋಶದ್ರವ್ಯ, ನ್ಯೂಕ್ಲಿಯಸ್ ಅನ್ನುವಂಥದ್ದು. ಅದರ ಕಾರ್ಯ ಏನಂದ್ರೆ ಇದು ಜೀವಕೋಶದ ಒಳಗಿನ ಎಲ್ಲಾ ಚಟುವಟಿಕೆಗಳನ್ನು ಮತ್ತು ಜೀವಕೋಶದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ 7th ಕ್ವಶನ್ ಇದೆ, ವಿಜ್ಞಾನದ ಸಂಶೋಧನೆ ಅಂದರೆ ಕೇವಲ ಸರಳ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಹೆಚ್ಚಿನದಾಗಿದೆ, ವಿವರಿಸಿ. ವಿಜ್ಞಾನದಲ್ಲಿ ಸಂಶೋಧನೆ ಅಂದರೆ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುವುದು, ಅವುಗಳಿಂದ ಉತ್ತರ ಕಂಡುಕೊಳ್ಳಲು ಪ್ರಯೋಗಗಳನ್ನು ವಿನ್ಯಾಸಗೊಳಿಸುವುದು ಮತ್ತು ಅವಲೋಕನಗಳ ಮೂಲಕ ನಮ್ಮ ಅರಿವನ್ನು ಸುಧಾರಿಸಿಕೊಳ್ಳುವುದಾಗಿದೆ. ಇನ್ನು 3 ಅಂಕದ ಪ್ರಶ್ನೆ, ಇಲ್ಲಿ 2 ಪ್ರಶ್ನೆಗಳಿವೆ. ಒಂದು ಜೀವಿಯ ದೇಹದಲ್ಲಿನ ಸಂಘಟನೆ ವಿವಿಧ ಹಂತಗಳನ್ನು ಕ್ರಮಬದ್ಧವಾಗಿ ವಿವರಿಸಿ ಅಂತ. ಸಂಘಟನೆ ಹಂತಗಳು: ಜೀವಕೋಶ ಜೀವದ ಮೂಲ ಘಟಕ, ಅಂಗಾಂಶ ಒಂದೇ ರೀತಿಯ ಜೀವಕೋಶಗಳ ಗುಂಪು, ಅಂಗ ವಿವಿಧ ಅಂಗಾಂಶಗಳು ಸೇರಿ ಒಂದು ಅಂಗವಾಗುತ್ತದೆ. ಉದಾಹರಣೆಗೆ ಜಠರ. ಅಂಗವ್ಯೂಹ ಹಲವಾರು ಅಂಗಗಳು ಸೇರಿ ಒಂದು ಕೆಲಸ ಮಾಡುತ್ತವೆ. ಜೀರ್ಣಾಂಗವ್ಯೂಹ ಜೀವಿ ಅಂದ್ರೆ ಎಲ್ಲಾ ಅಂಗಗಳು ಸೇರಿ ಒಂದು ಸಂಪೂರ್ಣ ಜೀವಿಯಾಗುತ್ತದೆ.
9ನೇ ಪ್ರಶ್ನೆಗೆ ಸಾಂಕ್ರಾಮಿಕ ರೋಗಗಳು ಹರಡುವುದನ್ನು ತಡೆಗಟ್ಟಲು ನಾವು ಅನುಸರಿಸಬೇಕಾದ ಯಾವುದಾದ್ರೂ 3 ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರು. ಆ ಪಟ್ಟಿಗಳನ್ನು ಇಲ್ಲಿವೆ. 1ನೇದು ಕೈಗಳನ್ನು ಆಗಾಗ ಸಾಬೂನು ಮತ್ತು ನೀರಿನಿಂದ ತೊಳೆಯೋದು. 2ನೇದು ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು. 3ನೇದು ವೈಯಕ್ತಿಕ ವಸ್ತುಗಳನ್ನು ಟವಲ್ ಇತ್ಯಾದಿ ಇತರರೊಂದಿಗೆ ಹಂಚಿಕೊಳ್ಳದಿರುವುದು. ಇನ್ನು 4 ಅಂಕದ ಒಂದೇ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 10ನೇ ಕ್ವಶನ್, ನಮ್ಮ ದೈನಂದಿನ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳು ನಮಗೆ ಹೇಗೆ ಉಪಯುಕ್ತವಾಗಿದೆ? ಆಹಾರ ಮತ್ತು ಪರಿಸರ ದೃಷ್ಟಿಯಿಂದ ಅದಕ್ಕೆ ಉತ್ತರವನ್ನು ನೀಡಿ ಅಂತ ಹೇಳಿದರೆ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ನೋಡೋಣ. ಮೊದಲಿಗೆ ಆಹಾರಕ್ಕೆ ಸಂಬಂಧಪಟ್ಟಿರುವಂತೆ ಇವು ಹಾಲನ್ನು ಮೊಸರಾಗಿಸಲು, ಲ್ಯಾಕ್ಟೋಬ್ಯಾಸಿಲಸ್, ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಹಿಟ್ಟು ಉಬ್ಬುವಂತೆ ಮಾಡಲು ಈಸ್ಟ್ ಸಹಾಯ ಮಾಡುತ್ತದೆ. ಇದು ಆಹಾರಕ್ಕೆ ಸಂಬಂಧ. ಪರಿಸರ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು ವಿಭಜಿಸಿ ನೈಸರ್ಗಿಕ ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಇನ್ನು ಕೃಷಿಗೆ ಸಂಬಂಧಪಟ್ಟಿದ್ದು ರೈಜೋಬಿಯಂನಂತಹ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಸಾರಜನಕದ ಪ್ರಮಾಣವನ್ನು ಹೆಚ್ಚಿಸಿ ಫಲವತ್ತತೆಯನ್ನು ನೀಡುತ್ತವೆ. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿಯವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ FA1 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವಂಥ ಹೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.